ಹಾಯ್ ಫ್ರೆಂಡ್, ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತೀವಿ. ನಾವಂತೂ ಸೂಪರ್ ಆಗಿದ್ದೀವಿ ಅವ್ವ ಮಕ್ಕಳು. ಸೊ ಇವತ್ತಿನ ಬ್ಲಾಗ್ನ ಈಗ ಶುರು ಮಾಡ್ತಿದ್ವಿ. ಈಗ ಟೈಮ್ ಬಂದು 9:30 ಆಗ್ತಾ ಇದೆ. ಸೊ ನನ್ನ ಮಕ್ಕಳು ತಿಂಡಿ ತಿಂತಾ ಇದ್ರು. ಉಪ್ಪಿಟ್ಟು ಮಾಡಿ ಮೆಣಸಿನಕಾಯಿ ಮಾಡಿದ್ವಿ, ತಿಂತಾ ಇದ್ರು. ಸೊ ಇವತ್ತಿನ ಬ್ಲಾಗ್ನ ಈಗ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಮತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಇವತ್ತು ಸ್ವಲ್ಪ ತಡವಾಗಿ ಎದ್ದಿದ್ದೀವಿ. ಸೊ ನಿನ್ನೆ ಸಾಯಂಕಾಲ ಮಳೆ ಬಂದಿತ್ತು. ಸೊ ವೆದರ್ ತುಂಬ ಚೆನ್ನಾಗಿತ್ತು, ನಿದ್ದೆ ಬಂತು. ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಅಷ್ಟೇ. ಸೊ ಅದಕ್ಕೆ ಇವಾಗ ತಿಂಡಿ ಮಾಡ್ತಾ ಇದ್ದೀವಿ. ಸೊ ಒಂದು ವಿಪರ್ಯಾಸ ಏನು ಅಂದ್ರೆ, ನಾವು ಮುಂಚೆ ಎದ್ದಿದ್ದಿನ ಊಟ ಮಾಡದೆ 9:45, 10:10ವರೆಗೆ. ಆದ್ರೆ ಬೇಗ ಅಂದ್ರೆ ಒಂದ 8-8:30 ಹಿಂಗೆ ಎದ್ದಿದ್ದಿನಾನೇ ನಾವು ಬೇಗ ಊಟ ಮಾಡೋದು. ಇದು ಒಂಥರ ಡಿಫ್ರೆಂಟ್, ಬೇರೆ ಹೋಲಿಸ್ಕೊಂಡು ನಾವು ಒಂಥರ ಡಿಫ್ರೆಂಟ್ ಅಂತಂದೇ ಹೇಳ್ಬೋದು. ಸೊ ಇವತ್ತಿನ ಬ್ಲಾಗ್ ಈಗ ಶುರು ಮಾಡ್ತೀನಿ. ಮತ್ತೆ ನೆನ್ನೆ ಬ್ಲಾಗು ಸ್ವಲ್ಪ ಇದರಲ್ಲೇನೆ ಆ್ಯಡ್ ಮಾಡ್ತೀನಿ. ಮಳೆ ಬಂದಿದೆ, ತುಂಬಾ ಖುಷಿ ಆಗುತ್ತೆ. ಈ ವರ್ಷದ ಮೊದಲನೇ ಮಳೆ ಅಂತ ಹೇಳ್ಬೋದು. ನಮ್ಮೂರಲ್ಲಿ ಸ್ವಲ್ಪ ಚೆನ್ನಾಗಿ ಬಂತು, ಪರವಾಗಿಲ್ಲ. ಹಸಿ ಆಗೋ ರೀತಿ ಒಂದು ಏನು ಹೋಗೋ ಜೀವ ಹಿಡ್ಕೊಳ್ಳಂಗಾಯ್ತು. ನಿನ್ನ ಒತ್ಕೊಂಡೋಗುತ್ತೆ ಗುಡುಗುಡು ಮಲ್ಲಪ್ಪ. ಅದನ್ನ ಮೂರು ಭೂಮಿಯಲ್ಲಿ ಮಳೆ ಬಂದಂಗಾಯ್ತು ಅನ್ನಂಗಾಯ್ತು. ನಮ್ಮ ಬರಡಾಗಿ ಬಿಸಿಲು ಅನ್ನೋದು ಕಾಯೋದು ನಮ್ಗಂತೂ ಇದಕ್ಕೆ ಆಗ್ತಿರ್ಲ. ನಾವು ಜಮೀನಲ್ಲಿ ಇರೋದಕ್ಕೆ ಸ್ವಲ್ಪ ಬಚ್ಚ ಉತ್ತಮ ಗಿಡಗಳಿರೋದಕ್ಕೆ ಸ್ವಲ್ಪ ಗಾಳಿ ಪಳಿ ಏನಾದ್ರು ಬರೋದು. ಊರಲ್ಲಿರೋರು ಯಾವ ರೀತಿ ತುಂಬಾ ಜಾಸ್ತಿ ಟೆಂಪರೇಚರ್ ಬಿಸಿಲು ಸ್ಟಾರ್ಟಿಂಗ್ ಸ್ವಲ್ಪ ಮಳೆ ಬಂತು. ನಾವ್ ಅನ್ಕೊಂಡ್ವಿ ಪ್ರತಿ ಬರೋದೇ ಇಲ್ಲ ಇದು ಮಳೆ. ಹೆಂಗ್ ಆರ್ಭಟ ಮಾಡ್ತೀವಿ, ಬರಂಗಿದ್ರೆ ಒಂದಸಿ ಬಂದು ಹೋಗು, ಸುಮ್ಮನೆ ಆರ್ಭಟ ನೋಡಲಿ ಪಾಪ. ಮಳೆ ಇಲ್ದಲೆ ರೈತರೆಲ್ಲ ಇದು ಮಾಡ್ತಾರೆ. ಮಳೆ ಬರ್ತೈತೆ ಯಾಕೆ ಸ್ವಲ್ಪ ನೋಡು ರೈನ್ ಬಾ ಬರ್ತೈತೆ. ಬಟ್ ತುಂಬಾ ಖುಷಿ ಆಗ್ತಿತ್ತು ಮಳೆ ಬರೋದು. ವಯಸ್ಸು ಬತ್ತ ವಯಸ್ಸು ಆನೆಕಲ್ಲ ವಯಸ್ಸಲ್ಲ. ಒಬ್ರಿಗೆ ಇವಾಗಿನ ಪ್ರೆಸೆಂಟ್ ಇರ್ತಾರೆ 3-4 ವರ್ಷದವ ಆಗಿರ್ತಾರೆ, ನೀರ್ ಬರ್ತಿರಲ್ಲ, ಮಳೆ ಬೇರೆ. ಸೊ ಅವನ್ನೆಲ್ಲ ಕಳ್ಕೊಂಡು 4 ವರ್ಷ ಹಿಂದಕ್ಕೆ ಹೋಗ್ಬೇಕಂತ ಪ್ರತಿಯೊಬ್ಬರು ಹೇಳ್ಬೋದು. ಗೊತ್ತಿಲ್ಲ, ಹಿಂಸೆ ಹೋದ್ರೂ ಅಷ್ಟು ನಾವು ಬೇಜಾರು ಮಾಡ್ಕೊಂತೇನೆ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಈಗ ಒಂದು ಗಿಡ ಇಟ್ಟು 3-4 ವರ್ಷ ಬೆಳೆಸಿರ್ತೀವಿ ಅಂದ್ರೆ ಅಕಸ್ಮಾತ್ ಮಳೆ ಬರ್ದಲ್ಲಿ ನೀರು ಮತ್ತೆ 3-4 ವರ್ಷ ಹಿಂದಕ್ಕೆ ಹೋಗಿ ಮತ್ತೆ ಕಾಯಿ ಹೆಂಗೂ ಗೊತ್ತಿಲ್ಲ. ಹೆಂಗೈತೆ ಮಳೆ ಬರೋದು ನಮಗೆ ಗೊತ್ತಿಲ್ಲ ಅಂತ ಹೆಂಗೋ ಕಷ್ಟಪಟ್ಟು ಇವಾಗ ಅವೇನಾರು ಬಹಳ ಬೇಜಾರಾಯ್ತಾ. ನಾನು ಅಡಿಕೆ ಗಿಡ, ಇಕ್ಕರೆ ಅಡಿಕೆ ಗಿಡ ಇವಾಗೇನು ನಾವು ಭೂಮಿಯಲ್ಲಿ ಇಟ್ಟು ಬೆಳೆಸ್ತೀವಲ್ಲ, ಒಂದೊಂದು ಬೆಳೆ ಮಕ್ಕಳು ಕಳ್ಕೊಂಡಂಗೆ ನಾವು ಅನ್ನೋದೊಂದು ಇಂಟೆನ್ಷನ್ ನಮ್ಮದು. ನಮ್ಮಂಗೆ ಬೇರೆಯವ್ರಿಗೆ ಹೆಂಗ ಗೊತ್ತಿಲ್ಲ. ನೋಡಿ ಸಹಿತ ಮಳೆ ಬಂದಿತ್ತು, ಒಳಗೆ ಬಂದರೆ ಎಲ್ಲ ನೀರೆಲ್ಲ ಸೋರ್ಸತ್ತೆಲ್ಲ ಬೈತಾಳೆ ಅಂತಂದೇಳಿ ಅದು ಸಹಿತ ಆಚೆಗೆ ನಿಂತಿತ್ತು. ಅದಾದಮೇಲೆ ಅಂತೂ ಇಂತೂ ಫೈನಲಾಗಿ ನಾವು ಅಡಿಕೆ ಗಿಡಕ್ಕೆ ಮಣ್ಣು ಹಾಕ್ಸಿದ್ವಿ. ಸ್ವಲ್ಪ ಡ್ರಿಪ್ಪಲ್ಲಿ ನೀರು ಬಿಟ್ಟಿದ್ದಷ್ಟೇ. ಒಳ್ನೀರು ಕಟ್ಟಬೇಕಿತ್ತು. ಬಟ್ ಒಳ್ನೀರು ಕಟ್ಟೋದಕ್ಕೆ ಫುಲ್ಲು ಕಟ್ಟೋದಕ್ಕೆ 1 ವಾರ ಅಂತೂ ಬೇಕು. ಮುಂಚೆ ಬಂದಷ್ಟು ನೀರು ಬರಲ್ಲ, ಸ್ವಲ್ಪ ಕಡಿಮೆ ಇರುತ್ತಲ್ಲ, ನೆನೆಯೋದಿಲ್ಲ ಬೇಗ. ಮತ್ತು ಭೂಮಿ ಎಷ್ಟು ನಾವು ನೀರು ಬಿಟ್ರೂ ಸಹಿತ ಕಾದಿರುತ್ತಲ್ವ, ಕುಡ್ಕೊಳ್ಳುತ್ತೆ. ಏನಪ್ಪ ದೇವರೇ ಮಳೆ ಬರಲಿ ಅಂತ ಕೇಳ್ತಾ ಇದ್ದೀನಿ. ಅಂತೂ ಇಂತೂ ನೀರು ಹರಿಯಾಗಿ ಒಂದು ಹಸಿ ಅನ್ನೋ ರೀತಿ. ಈಗ ಏನು ನಾನು ಆಗಲೇ ಹೇಳಿದ್ನಲ್ಲ, ಹೋಗೋ ಜೀವ ಹಿಡ್ಕೊಂಡೆ ಅಂತ ಒಂದು ಹಸಿ ಅನ್ನೋ ಬಂತು. ತುಂಬ ಖುಷಿ ಆಯಿತು. ಸೊ ನನ್ನ ಮಕ್ಕಳು ಗುಡುಗು ಸಿಗ್ತಿದ್ವಿ ಅಂತ ಎದುರವರು ಅವ್ರಿಗೆ ಹೇಳ್ತಿದ್ವಿ ನಾವು ಗುಡುಗುಡು ಮಲ್ಲಪ್ಪ ಹೊತ್ಕೊಂಡು ಹೋಗ್ತಾನೆ ಅಂತ. ನಮಗೆ ಕನ್ನಡದಿದ್ದಾಗ ಹೇಳೋರು ಮಲ್ಲಪ್ಪನೇ ಗುಂಡಿ ಹೊತ್ಕೊಂಡು ಹೋಗ್ತಾನೆ. ಸೊ ನಾವು ಅದೇ ಕತೆ ನಮ್ಮ ಅಪ್ಪ ಅಮ್ಮ ನಮಗೆ ಹೇಳಿರೋದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ವಿ, ಗುಡುಗುಡು ಮಲ್ಲಪ್ಪ ಬನ್ನಿರಗಾಡ್ಬಾರ್ದು ಅಂತ. ಸೊ ನಮ್ಮ ಮಕ್ಕಳದ್ದು ಕೆಲವೊಂದು ಮಾತುಗಳು, ಮಳೆ ಯಾಕೆ ಬರುತ್ತೆ ಏನು ಅಂತೆಲ್ಲ ಕೇಳ್ತಾ ಇದ್ರು. ಸಣ್ಣವರು ಅಷ್ಟಾಗಿ ಗೊತ್ತಾಗಲ್ಲ, ಆದರೂ ಏನೋ ಮ್ಯಾನೇಜ್ ಮಾಡ್ಕೊಂಡು ಕೂಗಾಡ್ಕೊಂಡು ಅವ್ರನ್ನ ಬೈದಾಡ್ಕೊಂಡು ಹೆಂಗೋ ಮಳೆ ಬರ್ತಿತ್ತು. ಬಟ್ ಯಾರನ್ನಾರು ಬೈದಾಡಿ ಎಷ್ಟಾರು ಕೂಗಿದ್ದು ಖುಷಿ ಅನ್ನೋದೈತಲ್ಲ, ತುಂಬ ಖುಷಿ ಆಯಿತು ಕಣ್ರಿ. ಮಳೆ ಬಂದಿದ್ದಕ್ಕೂ ಅದೇನೋ ಒಂಥರ ರೈತರಾಗಿದ್ಮೇಲೆ ಫಸ್ಟ್ ನಮ್ಮ ಅಪ್ಪ ಅಮ್ಮ
ಮಳೆ ಬರಬೇಕು, ಬೆಳೆ ಚೆನ್ನಾಗಿ ಅಷ್ಟು ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಈ ಮಾಮೂಲಿ ಅಷ್ಟೇ ಅನ್ಕೊಂತಿದ್ವಿ. ಬಟ್ ಯಾಕೆಂದ್ರೆ ಯಾರು ತಿನ್ಬಿಟ್ಟು ಅಡ್ಡೋದಷ್ಟೇ ಕೆಲಸ. ಅಷ್ಟು ನಮಗೆ ಜೀವನದ್ದು ಅಥವಾ ಮುಂದೆ ನಾಳೆ ಇವತ್ತೇನು ಅಂತ ಯೋಚನೆ ಮಾಡೋ ನೋಡಿ. ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಸೊ ಸುಗಂಧರಾಜದಲ್ಲಿ ಕಳೆ ಐತೆ ದಿನ. ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಇಷ್ಟೊತ್ನಾಗ ಸಾಯಂಕಾಲ 4 ಗಂಟೆಗೆ ಸ್ವಲ್ಪ ಹೋಗಿ ತೆಗಿತಾ ಇದ್ದೆ. ಸೊ ಇವಾಗ ಹೋಗ್ತಾ ಇದ್ದೀನಿ. ಇವತ್ತು ಎಷ್ಟಾಗುತ್ತೋ ಗೊತ್ತಿಲ್ಲ. ಇವತ್ತು ತೆಗೆದ್ರೆ ಏನು ಮುಗಿಯಲ್ಲ, ಅದು ಇನ್ನೂ ಒಂದು ವಾರ ತೆಗಿಬೇಕು. ನಾನು ಒಬ್ಬಳೇ ತೆಗಿಯೋದು. ಈ ಕಡೆಯಿಂದ ತಗೊಂಡು ಹೋಗ್ತಿರ್ತೀನಿ, ಆ ಕಡೆಯಿಂದ ಅಲ್ಲೇ ಹುಟ್ಟುತ್ತಿರುತ್ತೆ. ಅದೇನಾಗುತ್ತೋ ಕಳೆ ಅನ್ನೋದು ಗೊತ್ತಿಲ್ಲ. ಮಾಡೋ ಪ್ರಯತ್ನ ಮಾಡೋಣ. 100ಗೆ ಒಬ್ಬನ ಕರೆದ್ರೆ ಕೂಲಿಯರು ಇಬ್ಬಿಬ್ರು ಬರ್ತಾರೆ. ಅವರಿಬ್ಬರು ತೆಗಿಯೋವಷ್ಟು ಏನು ನಮ್ಮ ಹೊಲದಲ್ಲಿ ಕೆಲಸ ಇಲ್ಲ, ಇಬ್ಬರು ಮಾಡೋವಷ್ಟು. ಅದಕ್ಕೆ ನಮಗೂ ಏನು ಮಾಡೋಕ್ಕೆ ಕೆಲಸ ಇಲ್ವಲ್ಲ, ಒಬ್ಳೇನಾದ್ರು ಕಳೆ ತಗೊಳ್ಳೋಣ ಅಂತ ತೆಗಿಯೋಕೆ ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ಬನ್ನಿ ನಮ್ಮ ಸುಗಂಧರಾಜ ಯಾವ ರೀತಿ ಇದೆ, ಯಾವ ರೀತಿ ಬಂದಿದೆ, ಮತ್ತು ಅದ್ರಲ್ಲಿ ಕಳೆ ಎಷ್ಟೈತೆ ಅನ್ನೋದು ತೋರಿಸ್ತೀನಿ. ನಾನು ಬರೀ ಹೂ ಬರೋದು ಆದಾಯ ಬರೋದೇ ತೋರಿಸ್ಬಾರ್ದು, ಅದರಲ್ಲಿ ಬೇರೆ ಏನೆಲ್ಲ ಕೆಲಸ ಇರುತ್ತೆ ಅನ್ನೋದು ತೋರಿಸ್ಬೇಕಲ್ಲ. ಬನ್ನಿ ತೋರಿಸ್ತೀನಿ. ಸೊ ಈ ಕಡೆ ನೋಡಿ, ಈ ಕಡೆ ಸೇವಂತಿಗೆ ಹಾಕಿದ್ವಿ, ಅದರಲ್ಲೂ ಕಳೆ ಹೇಳಿ ಮಾಡಿಸ್ದಂಗೆ ಗೊತ್ತೈತೆ. ನೋಡಿ, ಇದು ನೋಡಿದರೆ ನೀವೇನಾದ್ರು ಸೇವಂತಿಗೆ ಗಿಡ ಇದ್ದಾವೆ ಅಂತೀರಾ. ಕಾಣೋದಿಲ್ಲ ಬಿಡಿ ಅವು. ಯಾಕೆಂದರೆ ಇನ್ನು ಸ್ವಲ್ಪ ಅದೆಲ್ಲ ಜ್ಯೂಸೆಲ್ಲ ಒಯ್ದು ಅದು ಸ್ವಲ್ಪ ಎತ್ತರ ಬೆಳಿಬೇಕು. ಅವಾಗ ನಿಮಗೆ ಹೂವಿನ ಗಿಡ ಇದೆ ಅಂತ ಕಾಣಿಸ್ತಾರೆ. ನೋಡಿ, ಇದು ಸೇವಂತಿಗೆ ಇದೆ, ಬಟ್ ಆದರೆ ಗೊತ್ತಾಗಲ್ಲ ಬಿಡಿ. ಬನ್ನಿ, ಇಲ್ಲಿ ನೋಡೋ ಕಳೆ ಏನೋ ಎಷ್ಟು ಚಂದ ಕಾಣುತ್ತೆ ಅಂದರೆ ನೋಡಿ. ಇದೇ ನಮ್ಮ ಸುಗಂಧರಾಜ. ನೋಡಿ ಎಷ್ಟು ಸಾಲೇರಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೋಡಿ, ಕಳೆ ತೆಗಿಯೋಕ್ಕೆ ಕುರ್ಜಿಗೆ ಅದೆಲ್ಲ ಸೌದು ಬಿಟ್ಟೈತೆ. ಅದರಲ್ಲಿ ಅಷ್ಟು ಬೇಗ ಮೂತಿ ನಾಟಲ್ಲ ಅಂತ ಕುಡ್ಗಲ್ ತಗೊಂಡಿದ್ದೀನಿ. ಇದು 3ನೇ ಆಯುಧ ಅಂತಂದು ಹೇಳ್ಬೋದು. ಏನೇನೋ ತಗೊಂಡು ಸರ್ಕಸ್ ಮಾಡಿ ನೆಕ್ಸ್ಟ್ ಕುಡ್ಗಲ್ಲಿಗೆ ಬಂದಿದ್ದೀನಿ. ನೋಡಿ, ಸುಗಂಧರಾಜ ತುಂಬ ಚೆನ್ನಾಗಿ ಹತ್ತೈತೆ, ಚೆನ್ನಾಗಿ ಚಿಗುರ್ಕೊಂಬಿಟ್ಟೈತೆ, ಭಾಳ ಚೆನ್ನಾಗಿ ಬಂದೈತೆ. ಹೂವು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಕಡೆದೆಲ್ಲ ಅಲ್ಲಿವರೆಗೂ ಎಲ್ಲಿವರೆಗೂ ಲೈನ್ ಕಾಣುತ್ತೆ ಅಲ್ಲಿವರೆಗೂ ತೆಗ್ದಿದ್ದೀನಿ. ಅದರಿಂದ ಮುಂದಕ್ಕೆ ಇನ್ನೂ ತೆಗ್ದಿಲ್ಲ. ಇವತ್ತು ತೆಗಿಬೇಕು. ಸುಮ್ಮನೆ ಒಂದೊಂದು ತೆಂಗಿನ ಮರದ ತನಕ ಒಂದೊಂದು ಲೈನು ಅನ್ನಂಗೆ ಅಷ್ಟೆಷ್ಟು ತೆಗಿಯೋಣ ಅಂತೇಳಿ ತಗೊಳ್ತಾ ಇದ್ದೀನಿ. ಇವಾಗ ಎಲ್ಲಿ ನೆರಳಿರುತ್ತೋ ಅಲ್ಲಿ ಕುತ್ಕೊಂಡು ತೆಗಿತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿ ಒಂದು 5 ಗಂಟೆ 5:15 ಆದಮೇಲೆ ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಆಗುತ್ತಲ್ಲ, ಆವಾಗ ಈ ಕಡೆ ಬಿಟ್ಟಿರ್ತಾರಲ್ಲ ಅದನ್ನೆಲ್ಲ ತೆಗಿತೀನಿ. ನೋಡಿ ಫ್ರೆಂಡ್ಸ್, ಈ ಮಟ್ಟಕ್ಕೈತೆ ನಮ್ಮ ಹೊಲದಲ್ಲಿ ಕಳೆ. ಈಗ ಇದನ್ನು ನಾವು ಕಿತ್ತು ಪೆನ್ಗಳಿಸ್ಬೇಕು. ಬನ್ನಿ ನೀವು ನಮ್ಮ ಜೊತೆ ಕಳೆ ತೆಗೀನ್ರಿ. ಅದೇ ರೀತಿ ನೋಡಿ ಫ್ರೆಂಡ್, ನಾನು ಕಳೆ ತೆಗಿಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾನೇ ತಗೋಬೇಕು. ಬೆಳೆಯಲ್ಲ ನಾನು ಅನ್ಕೊಂಡಿದ್ದೆ. ಕಳೆ ತೆಗಿಲಿಕ್ಕೆ ಕೂಲಿ ಮಾಡೋರಿಗೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರೆ ಹೆಂಗಿರುತ್ತೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂತದನ್ನ ಅವಾಗ ಕರ್ಕೊಂಡು 2 ದಿನ ನಾನು ಒಬ್ಬನ ಕರ್ಕೊಂಡಿದ್ದೆ. ನಾನು ಅವ್ರು ಇಬ್ರು ಸೇರ್ಬಿಟ್ಟು ಅದಕ್ಕೋಸ್ಕರ ಹಂಗಂದ್ರೆ 2 ದಿನ ತೆಗ್ದಿದ್ವಿ. ಆದ್ಮೇಲೆ ತೆಗೆದು 1 ತಿಂಗಳು ಆಯ್ತು. ಎಂತೆಂತೋ ಇವಾಗ ಮತ್ತೆ ಕಳೆ ಹುಟ್ಟಿದೆ. ಏನೋ ಒಂಥರ ನಮ್ಮ ಮಗದಲ್ಲಿ ಅದೆಲ್ಲಿರ್ತೇನೆ ಅಲ್ಬು ಅಲ್ಬಿಟ್ಟು ಹೋಗೋದೇ ಇಲ್ಲ. ಯಪ್ಪ ಎಷ್ಟು ಬೀಜ ಆಯ್ತೋ ಏನೋ. ಅದೇನೋ ಹೇಳ್ತಾರಲ್ಲ, ಭೂಮಿ ತಾಯಿ ಏನು ಬಂಜನ ಅನ್ನೋ ರೀತಿಯಲ್ಲಿ ಇದು ಕಳೆ. ಆದರೆ ಒಂದು ವಿಪರ್ಯಾಸ ನೋಡ್ರಿ, ಕಳಿಗೆ ನಾವು ಗೊಬ್ಬರ ಹಾಕೋದು ಬೇಡ, ನೀರು ಬಿಡೋದು ಬೇಡ, ಏನಂದರೆ ಏನು ಬೇಡ. ಹೆಂಗೆ ಹುಟ್ಟುತ್ತೆ ಅಂದರೆ ಯಪ್ಪ, ನಾವು ಅದೇ ಬೇರೆ ಬೆಳೆ ಹಾಕಿರಲಿ ಅವಕ್ಕೆ ನಾವು ಗೊಬ್ಬರ ಹಾಕೋದೇನು ಕೇಳ್ತೀರಾ, ಟೈಮ್ ಟು ಟೈಮ್ ನೀರು ಬಿಡೋದೇನು ಕೇಳ್ತೀರಾ, ಅಷ್ಟೆಲ್ಲ ಮಾಡ್ತೀವಿ. ಆದರೂ ಅದು ಬೆಳೆ ಬರೋದು ಅಷ್ಟಕ್ಕಷ್ಟೇ. ಅದೇ ಈ ಕಳಿಗೆ ಗೊಬ್ಬರ ಬೇಡ, ನೀರು ಬೇಡ, ಏನಂದರೆ ಏನು ಕೇಳಲ್ಲ. ಅದು ಆಗೋವಷ್ಟು ಹುಟ್ಟುತ್ತೆ. ನಾವು ಸಾಕು ಅಂದ್ರೂ ಬಿಡಲ್ಲ, ಅದು ಹಂಗೆ ಹುಟ್ಟುತ್ತೆ. ಬೆಳೆ ಮಾತ್ರ ಬರೋಲ್ಲ, ಏನೇ ಹಾಕಿರೂ ಅಷ್ಟಕ್ಕಷ್ಟೇ. ಇದೇ ನೋಡಿ ರೈತರ ಜೀವನ ಹೆಂಗೈತೆ. ತೀರಾ ಅಪ್ಪುಟ ಸಣ್ಣದ ಕೈ ಸಿಗ್ಲಾರ್ದಂಥದ್ದೇನು ಅದನ್ನೇನು ತಲೆ ಕೆಡಿಸ್ಕೊಳಲ್ಲ. ಯಾಕೆಂದರೆ ಅದೇ ಹೇಳಿದ್ನಲ್ಲ, ಒಬ್ಬನ ತಾಯಿ ಏನು ಬಂಜನ ಅಂತ. ಸೊ ಮತ್ತದು ಹುಟ್ಟುತ್ತಾನೆ ಇರುತ್ತೆ. ಸೊ ಈ ಥರ ಕೆರೆದ್ರೆ ಇವಾಗ ಹಿಂಗಂದ್ರೆ ಎಲ್ಲ ಬೇರೆಲ್ಲ ಎದ್ದು ಸತ್ತೋಗುತ್ತಲ್ಲ, ಪರವಾಗಿಲ್ಲ ಹಂಗೆ ಒಣಗುತ್ತೆ ಅಂತ ಹಂಗೆ ಇದನ್ನ ಮಾಡ್ತೀವಿ. ಯಾರು ಬರ್ರಿ, ಯಾರಿಗೆ ಫ್ರೀಯಾಗಿದ್ದೀರಾ ನನ್ನವರೆಲ್ಲ ಬರ್ರಿ ನಮ್ಮ ಹೊಲಕ್ಕೆ ಕಳೆ ತೆಗಿಯೋಕ್ಕೆ. ನೀವು ಕುಂತು ಮಾತಾಡಿಕೊಂಡು ಜೊತೆಗೆ ಅಚ್ಚುಕಟ್ಟಾಗಿ
ಕಳೆ ಕೀಳೋಣ ಸುಗಂಧರಾಜದ್ದು. ಎಷ್ಟು ಸತಿ ತೆಗೆದ್ರು ಇಷ್ಟೇ ಫ್ರೆಂಡ್. ಇದು ಒಂದು ಸತಿ ಹಾಕಿದ್ರೆ 3 ವರ್ಷ ಇರುತ್ತೆ. ಆದರೆ 3 ವರ್ಷ ತನಕ ಕಳೆ ತೆಗಿಯೋದೇ ಹೇಳಿದ್ರೆ ಔಷಧಿ ಜ್ಯೂಸ್ ಅಂತ ಜಾಸ್ತಿ ಏನು ಕೇಳಲ್ಲ. ಇದು ಬೆಸ್ಟು. ಮತ್ತು ಕಟ್ಟಂಗಿಲ್ಲ ಏನಿಲ್ಲ, ಕಿತ್ತು ಕವರ್ಗೆ ಹಾಕಿ ಕಟ್ಟಿ ಕಳಿಸೋದು ಇಲ್ಲ ಅಂತ ಹೇಳಲ್ಲ. ಆದರೂ ಸಹಿತ ಇದು ಇನ್ಲೈನ್ ಡ್ರಿಪ್ ನೋಡಿ, ಈ ಥರ ಈರುಳ್ಳಿಗೆ ಮಾಡ್ತಾರಲ್ಲ ಆ ಥರ ಡ್ರಿಪ್ ಮಾಡಿದ್ವಿ. 9 ಲೈನ್ ಐತೆ ಅಷ್ಟೇ ಸುಗಂಧರಾಜ, ಅದೇನು ಜಾಸ್ತಿನೂ ಹಾಕಿಲ್ಲ. ಸೊ ಒಬ್ಬಳೇ ಅಲ್ಲ, ಸೇವಂತಿಗೆ ಬೇರೆ ಹಾಕೊಂಡಿದ್ದೀನಿ. ಸೊ ಒಬ್ಬಳೇ ಎಲ್ಲನೂ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾನು ಒಂದು 9 ಲೈನ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಅಂದರೆ ಒಂದು ತೆಂಗಿನ ಮರ ಸೋಲು ಅಂತೀವಿ ನಾವು, ಒಂದು ತೆಂಗಿನ ಮರ ಆ ಕಡೆ ಈ ಕಡೆ ಸೇರಿ ಒಂದು ತೆಂಗಿನ ಮರ ಜಾಗದಷ್ಟ ನಾನು ಸುಗಂಧರಾಜ. ಅದು ಇನ್ನೇನು ಅದೇ ಒಬ್ಬಳೇ ಕಳೆ ತಗೊಳಕ್ಕಾಗಲ್ಲ ಅಂತ ಬೇಡ ಅಂದರು. ಆದರೂ ಅದ್ಯಾಕಾಗಲ್ಲ ನನ್ನ ಕೈಲಿ, ನೋಡೋಣ ಅದೇ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್. ಸೊ ಹೂವು ಬಂದ ಮೇಲೆ ಯಾವ ರೀತಿ ಹೂ ಬಂದಿದೆ ಅಂತ, ಅಲ್ಲಿ ಆಲ್ರೆಡಿ ಒಂದೇ ಒಂದು ಗಿಡದಾಗ ಹೂ ಬಂದಿತ್ತು. ಅದು ಯಾವುದೋ ಬಲ್ತಿರೋ ಗೆಡ್ಡೆನ ಒಂದೇ ಒಂದು ಗಿಡದಾಗ ಹೂ ಬಂದಿತ್ತು, ಚೆನ್ನಾಗಿದ್ದು. ಅದರಲ್ಲೂ ಹೆಣ್ಣು ಹೂವು ಗಂಡು ಹೂವು ಅಂತ ಇರ್ತವೆ ಫ್ರೆಂಡ್ಸ್. ಅದರಲ್ಲಿ ಹೆಣ್ಣು ಹೂವಿಗೆ ತುಂಬ ರೇಟ್ ಚೆನ್ನಾಗಿರುತ್ತೆ, ಗಂಡು ಹೂವು ಅಂದರೆ ದಪ್ಪ ಬರುತ್ತೆ, ಹೂವಿನಾರಕ್ಕೆ ಚೆನ್ನಾಗಿ ಕಾಣಲ್ಲ ಅಂತ ಅಷ್ಟೇ. ಅದನ್ನು ಗಂಡು ಹೂವು ಅಂತ ಅಂತಾರೆ. ಅದೆಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ. ನಮಗೂ ಹಿಂಗೆ ಯಾರೇ ಹೇಳಿದ್ದೆ, ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾವು ಕಳೆ ಎಷ್ಟು ದಿನಕ್ಕೆ ಕನಗಳಿಸ್ ಅಲ್ಲಿಂದ ನೋಡಿ ಫ್ರೆಂಡ್, ಹಿಂದೆ ಕಾಣಿಸ್ತೈತಲ್ಲ ಅಲ್ಲಿಂದ ಈಗ ಇಲ್ಲಿಂದನೂ ತೊಗೊಳ್ತಾ ಬಂದಿದ್ದೀನಿ. ಈಗ ಇನ್ನು ಸ್ವಲ್ಪ ದೂರ ಅಲ್ಲಿ ಇದೆಲ್ಲ ಅಷ್ಟೇ ದೂರ ಇರೋದು, ಅಷ್ಟು ದೂರ ತೆಗಿಬೇಕೀಗ. ಅಲ್ಲಿಂದ ತೆಗಿಬೇಕಾದ್ರೆ ಏನು ಅನ್ನಿಸ್ತಿಲ್ಲ, ತೆಗೆದುಬಿಟ್ಟೆ. ಆದರೆ ಇಲ್ಲಿಂದ ಇಷ್ಟು ತೆಗಿಯೋದಕ್ಕೆ ಯಾವಾಗುತ್ತೋ ಏನೋ ಅನಿಸುತ್ತೆ. ಮಧ್ಯಾಹ್ನ ತೆಗಿಯೋಣ ಅಂದರೆ ಬಿಸಿಲು ಅನ್ನೋದು ನಿಟ್ಟು ಉರಿಯುತ್ತೆ. ಆ ಬಿಸಿಲಾಗಿ ಯಪ್ಪ ನಿಲ್ಲಕ್ಕಾಗಲ್ಲ, ಹಂಗಾಗುತ್ತೆ. ಇಷ್ಟೊತ್ತಿನ ಬಂದರೆ ಈಗ ಅನ್ನೋದೇ ಟೈಮ್ ಆಗುತ್ತೆ ಫ್ರೆಂಡ್ಸ್. ಈಗ ಆಲ್ರೆಡಿ 4 ಗಂಟೆ. ನಾನು ಇನ್ನೊಂದು 2 ಲೈನ್ ತೆಗೀತಿ 4:15 ಆಗೋಗ್ಬಿಡುತ್ತೆ. ಸೊ ನೋಡಿ ಈ ಥರ ಅಂದ್ಬಿಡ್ತೀನಿ. ಈ ಥರ ಅಂದರೆ ಸ್ವಲ್ಪ ಸಣ್ಣದು ಉಪ್ಪುತ್ತಿರುತ್ತಲ್ಲ ಅದು ಬೇರೆಲ್ಲ ಸಾಯುತ್ತೆ ಅಂತ ಅಷ್ಟೇ. ಸೊ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆದರೆ ನೆಕ್ಸ್ಟ್ ನಾನು ಸುಗಂಧರಾಜದಾಗ ಬಂದಾಗ ಮೊಬೈಲ್ ತೊಗೊಂಬಂದರೆ ಸುಗಂಧರಾಜದ ಕಳೆ ತೆಗೆಯೋದಾದರೆ ಆವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್. ನಾನು ರೈತರು, ದಯವಿಟ್ಟು ರೈತರು ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ನಿಮ್ಮನ್ನು ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ನಿಮ್ಮ ಸಪೋರ್ಟಿಂದ ನಮ್ಮನ್ನು ಬೆಳೆಸಿ, ಈ ನಿಮ್ಮ ಪುಟ್ಟ ತಂಗಿ ಅಂದ್ಕೊಳ್ಳಿ, ಅಕ್ಕ ಅಂದ್ಕೊಳ್ಳಿ, ದಯವಿಟ್ಟು ನನ್ನ ಚಾನಲನ್ನು ಬೆಳೆಸಿ ಉಳಿಸಿ ಮೇಯ್ನಾಗಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಸೊ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.